ವಿಚಾರ ಮಾಡಿದ್ದೆ. ಇದೆ ನಮ್ಮ ಊರ ಮುಂದಿರೋ ವೀರಭದ್ರೇಶ್ವರ ದೇವರ ಕಲ್ಯಾಣ ಮಂಟಪದಾಗ ಇಡಬೇಕಂತ ವಿಚಾರ ಐತ್ರಿ. ಅಲ್ಲ ರುದ್ರಣ್ಣ, ನಿನ್ನ ಮಗಳ ಮದುವೆ ಮಾಡ್ತಿದ್ದೆ ನಿಜ, ಆದ್ರೆ ಹುಡುಗ ಯಾರು, ಯಾವ ಊರ್ನವನು ಒಂದು ಹೇಳಿಲ್ಲಲ್ಲ ನಮ್ಗೆ. ಹೊರ ಬೇರೆ ಯಾರು ಅಲ್ರಿ. ನನ್ನ ತಂಗಿ ಮಗ ಅರವಿಂದ ಅಂತ ಇವತ್ತು ಪ್ರಿಯ ಮುಗಿತೈತ್ರಿ. ನನ್ನ ತಂಗಿ ತವ್ರ ಮನೆ ಹೆಣ್ಣು ತಗೋಬೇಕಂತ ಬಹಳ ದಿನದಿಂದ ಆಸೆ ಇಟ್ಕೊಂಡ್ರಿ. ಅದಕ್ಕೆ ನಮ್ಮ ಅಂಬಿಕಾನ ಅವ್ರ ಮನೆ ಕೊಟ್ಟಂಗೆ ಒಳ್ಳೇದು ಮಾಡಿದ ಕರಡಿ ಕುಡಿ ಒಂದಕ್ಕೊಂದು ಕೊಂಡಿಯಾಗಿ ನನ್ನವರು ತನ್ನವರು ಅವರ ಪ್ರೀತಿ ಹೆಚ್ಚಾಗಿ ಹೆಣ್ಣು ಒಂದು ತಪ್ಪು ಮಾಡಿದರು ಸಂತೋಷಿಕೊಳ್ಳುವ ಮನೋಭಾವ ಇರುತ್ತೆ. ಮೇಲಾಗಿ ತಂಗಿ ಮಗ ಬೇರೆ ಇರುತ್ತೆ. ಒಂದೇ ಮನೆಯವರು ಜೊತೆ ಇರ್ತಾರೆ. ಇರ್ಲಿ ಹೌದಾ, ನಿನ್ನ ಮಗ ಬಂದು ಹೊರಗ್ತಾರೆ ಏನಾದ್ರು ಮಾತಾಡಿಕೆ ನನ್ನ ತಂಗಿ ನನ್ನ ಮಗ ಕೊಟ್ಟು ಸಾಕು ಅಂತ ಕೇಳಿದ್ರಿ. ಅದೇ ಒಂದು ಬಂಗಾರ ಕೊಟ್ಟಂಗಂತ ಬಹಳ ಸಂತೋಷ ಹೇಳಿದ್ರಿ. ಆದ್ರೆ ಮದುವೆ ದಿವಸ ಅಳಿಯಾಗ ಏನಾದ್ರೂ ಉಪಚಾರ ಮಾಡ್ಬೇಕಂತ ವಿಚಾರ ಮಾಡಿದ್ರೆ ಆ ದೇವರು ಏನ್ ಬುದ್ಧಿ ಕೊಡ್ತಾರ ಅದು ಮಾಡ್ತಾ. ಹೌದು ರುದ್ರಣ್ಣ, ನಿನಗೇನು 10 ಮಕ್ಕಳಿಲ್ಲ, ಇರೋದು ಒಬ್ಬನೇ ಮಗಳು ಅಂದಾಗ ತನ್ನ ತವರಿನ ಕಾಣಿಕೆಯಾಗಿ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಕೊಟ್ಟು ಕಳಿಸ್ಬೇಕು. ಅದನ್ನ ಕೊಡದಾಗದೆ ಇದ್ರೆ ತಾಯಿ ಸ್ಥಾನದಲ್ಲಿ ನಿಂತು ನಾನು ಕೊಡ್ತೀನಿ. ಮಗನ ಸಮಯದಲ್ಲಿ ಅವ್ರ ಕೊಳಗೆ ಹಾಕಿದ್ರೆ ಸಾಕು. ಏನಂತೀಯ? ಹೌದು ಮಾಲಿ, ನಿನ್ನ ಮಾತು ನಿಜ. ಮನೆಯಲ್ಲಿ ಎಷ್ಟೋ ವರ್ಷಗಳಿಂದ ಬಂದಿದ್ದಾನೆ. ಅವನ ಮಗಳ ಮದುವೆ ಮಂಟಪದಲ್ಲಿ ಅವನ ಮಗಳಿಗೂ ಹಾಗೂ ಅಳಿಯರಿಗೂ ಹೊರಗೆ ಚಿನ್ನದ ಸರ ಹಾಕಿ ಮೈ ತುಂಬಾ ಬಟ್ಟೆ ಮಾಡಿದ್ರಾಯ್ತು. ಈ ನಿನ್ನ ಮಗಳ ವ್ಯವಸ್ಥೆಗಾಗಿ ನನಗೆ ದುಡ್ಡು ಕೊಟ್ಟು ಭಾಳ ಹೊರಿಸ್ಕೊಡ್ರಿ. ಗಂಡು ಮಗ ಇರೋ ನೀವಿಬ್ರು ಮಕ್ಕಳಿಗೆ ಬಂದು ಆಶೀರ್ವಾದ ಮಾಡಿದ್ರು. ಅದ 1 ಕೋಟಿ ರೂಪಾಯಿ ಕೊಟ್ಟಷ್ಟು ಸಂತೋಷವಾಗ್ತೈತಿ. ಸಂತೋಷವಾಗ್ತೈತಿ. ದೇವ್ರ ಕೊಟ್ಟು ಶಕ್ತಿಯಾಗ ನನ್ನ ಮಗಳು ಮದುವೆ ಮಾಡಿ ಮುಗಿಸ್ತೇನೆ. ನೀನು ತುಂಬಾ ಸ್ವಾಭಿಮಾನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಮದುವೆ ಮುಂಚೆ ಹೆಚ್ಚು ಕಡಿಮೆ ದುಡ್ಡು ಬೇಕಾಗ್ತದೆ. ಅದು ಈ ದುಡ್ಡನ್ನು ನಾವು ನಿಮಗೆ ಸಾಲ ಅಂತ ಕೊಡ್ತಾ ಇಲ್ಲಪ್ಪ. ನಿನ್ನ ಮೇಲೆ ಪ್ರೀತಿ ವಿಶ್ವಾಸ ಕೊಡ್ತಾ ಇದ್ದೀನಿ. ಅವನು ನಿಮ್ಮ ಹತ್ರ ಇಸ್ಕೊಳ್ಳಂಗಿಲ್ಲ. ನೋಡಿ ರುದ್ರಣ್ಣ, ತಾಯಿಯಿಂದ ಮಗಳಿಗೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಾವೇ ಹಣವನ್ನು ಕೊಡ್ತಿದ್ದೀನಿ. ಇದನ್ನ ಬೇಡ ಅಂದರ ದುಡ್ಡು ಕೊಡ್ತೇನೆ ಅಂತ ಹೇಳಿ ನಮ್ಮ ಮಗಳು ಮನೆಗೆ ಬಿಡುವ ತಪ್ಪಿಸ್ಬಾರ್ದು. ಯಾಕಂದ್ರೆ ನಮ್ಮ ಮಗಳು ತಾಯಿ ತಾಪನೆ ನೀವು ಯಾಕೆ ನನ್ನ ಮಗಳ ಮನೆಗೆ ಬರಲಿಲ್ಲ ಅಂದ್ರೆ ನಾನು ಈ ಮನೆಗೆ ಹೆಚ್ಚು ಮಾಡೋದು ನೋಡಿ. ಮತ್ತೆ ನಿನ್ನ ಮಗಳ ಮನೆಗೆ ಬರಲಿಲ್ಲ ಅಂತಂದ್ರೆ ನೋಡಿದ ಜನ ಏನಂತಾರೆ, ಗಂಡ ಗಡಿ ಗೊತ್ತ ಇಬ್ರು ಒಂದೇ ಮರ ಅಣ್ಣ ತಮ್ಮಂದಿರು ಅಥವಾ ತಂದಿ ಮಗ ಮಕ್ಕಳು ಅಂತ ಇರ್ತಾರೆ. ನೋಡಿದ್ರ ಇದು ನಿನ್ನ ಮಗ ಮದುವೆ ಅಲ್ಲ, ನನ್ನ ಮಗ ಮದುವೆ. ಬಂದೇ ಬರ್ತೇವೆ ನಮ್ಮ ಮಗಳ ಮದುವೆಗೆ. ಬಹಳ ಸಂತೋಷವಾಯ್ತು ಕಣ್ಣ. ಹಾ ಮಂಡ್ಯ ಕಳಿಸ್ಕೊಡ್ತಾರೆ ನನ್ನ ಮಗಳ ಮದುವೆಗೆ. ಇನ್ನೇ ಸುಮ್ಮನೆ ಅವ್ರಿಗೆ ಫೋನ್ ಮಾಡಿ ಇನ್ನೇನೊಂದು 15 ದಿವಸದಲ್ಲಿ ಅವನು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಊರಿಗೆ ಬರ್ತಾನೆ. ಮದುವೆಗೆ ಹೋಗುವಾಗ ಅವನ ಜೊತೆ ಹೌದು ನೋಡ್ರಿ ಮಾಂತೇಶ್ವರ ಗಣ್ಯರು ಇನ್ನು ಸ್ವಲ್ಪ ದಿವಸ ಬರೋದು ನನಗೆ ಗೊತ್ತಾಗ ದೇವ್ರು ಕುಡಿಸ್ಕೊಟ್ಟಂಗ ಎಲ್ಲರೂ ಒಳ್ಳೆ ಸಮಯಕ್ಕೆ ಬಂದಿವೆ. ಬಂದು ನನ್ನ ಮಗಳ ಮನೆಗೆ ಬಂದು ಸಾಕ್ರಿ. ಬರ್ತಾನೆ ನಾನು ನಿಂತಂದ್ರೆ ಆಯ್ತು ಹೋದ ಎಲ್ಲ ವ್ಯವಸ್ಥೆ ರೀ. ನೋಡ್, ರುದ್ರನ ಮಗಳು ನನ್ನ ಮಗನಿಗಿಂತ 4 ವರ್ಷ ಚಿಕ್ಕಕ್ಕಿ. ಆಳ ಮದುವೆ ಮಾಡ್ಕೊಳಕತ್ಲ. ನೀವು ಇದೀರಿ ನನ್ನ ಮಗ ವಯಸ್ಸಿಗೆ ಬಂದ. ಇನ್ನ ಸ್ವಲ್ಪ ದಿವಸ ಮುದುಕಾಗಲ್ಲ. ಬೇಗ ಮದುವೆ ಮಾಡ್ರಿ. ಮಾಡೋಣ ಸೊಲ್ಯೂಷನ್ ಬರ್ತಾನಲ್ಲ. ರುದ್ರನ ಮಗಳ ಮದುವೆ ಆಗ್ಲಿ, ಅದಾದ್ಮೇಲೆ ನಾವು ಒಂದು ಹೇಳ್ಬೇಕು ಒಂದು ಮದುವೆ ಮಾಡ್ತೀವಿ. ನೋಡಿ, ಬಡವ ಮನೆ ಹೆಣ್ಣಾದ್ರೂ ಪರವಾಗಿಲ್ಲ, ಆದಷ್ಟು ಬೇಗ ಒಂದು ಮದುವೆ ಮಾಡಿ. ಆಯ್ತು ಮಾಡ್ಬಿಡೋಣ. ಸ್ವಲ್ಪ ತೋಟದ ಕಡೆ ಹೋಗ್ಬರ್ತೀನಿ. ಬೇಗ ಬರ್ರಿ. ನನ್ನ ಹೆತ್ತಪ್ಪನ ಆಜ್ಞೆಯಂತೆ ನಾನು ಇವತ್ತೇ ನಾವು ಊರಿಗೆ ಹೋಗಬೇಕು. ಆದ್ರೆ ಅರವಿಂದ್ ಇಷ್ಟಕ್ಕಾದ್ರೂ ಇನ್ನೂ ಏಕೆ ಬರಲಿಲ್ಲ? ನಾನೇ ಕಾಡಿನ ಹತ್ರ ಹೋಗಿ ನೋಡ್ಕೊಂಡು ಮಾಡಾಯ್ತು.
ನನ್ನ ಪ್ರೀತಿಯ ಪ್ರೇತಮ ಅರವಿಂದನೇ ಇರಬೇಕು. ಹೌದಿನಲ್ಲಿ ನಾನೇ ಅಂತ ನಿಮ್ಗೆ ಈಗ ಗೊತ್ತಾಯ್ತು. ಈ ನಿಮ್ಮ ಹೃದಯದ ಬಡಿತ ಈಗ ನನ್ನ ಹೃದಯಕ್ಕೆ ಕೇಳಿಸ್ತಾ ಇದೆ ಅಂದಾಗ ಈ ದೇವರನ್ನು ಮುಟ್ಟುವ ಧೈರ್ಯ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಇಲ್ಲ ಈ ಹಕ್ಕು. ಅಲ್ಲ ಅಂಬಿಕಾ, ಅಲ್ಲ ಅಂಬಿಕಾ, ಅರ್ಜೆಂಟ್ ಬರ್ಬೇಕಂತ ಇದ್ದೀರಾ? ಯಾಕೆ? ಯಾಕೆ ಅಂತ ಕೇಳ್ತಿರಲ್ರಿ, ಮುಂದಿನ ತಿಂಗಳ 10ನೇ ತಾರೀಕಿಗೆ ನಮ್ಮಿಬ್ಬರ ಮದುವೆ. ನನ್ನ ಹೆತ್ತಪ್ಪನ ಆಜ್ಞೆಯಂತೆ ನಾನಿವತ್ತೇ ಧರ್ಮಪುರಕ್ಕೆ ಹೋಗಬೇಕು. ಆದ್ರೆ ನಿಮ್ಮನ್ನು ಬಿಟ್ಟು ಹೋಗಲು ನನ್ನ ಮನಸ್ಸು ತಳಮಳವಾಗುತ್ತಿದೆ. ಯಾಕೆ ಅಷ್ಟೊಂದು ಭಯ? ಮದುವೆ ಆಗುವವರೆಗೂ ನೀನು ನಿಮ್ಮ ಮನೇಲಿ ಇರ್ತೀಯ. ಮದುವೆ ಆದ ಮೇಲೆ ಮತ್ತೆ ನಮ್ಮ ಮನೆಗೆ ಬರ್ತೀಯ. ಏನಿದ್ದರೂ ಇನ್ನು 15-20 ದಿವಸ ಮಾತ್ರ. ಮತ್ತೆ ನಮ್ಮ ಮನೆಯಾಗಿ ಮುಖ ಕಾಣ್ತೀವಲ್ಲ. 15 ದಿವಸ ಅಲ್ಲ, 15 ನಿಮಿಷ ನಿನ್ನನ್ನು ಬಿಟ್ಟಿರೋದಕ್ಕೆ ನನ್ನ ಮನಸ್ಸು ಏನೇನೋ ಹೇಳ್ತಾ ಇದೆ. ಅಲ್ಲ ಅಂಬಿಕಾ, ಆಕಸ್ಮಿಕವಾಗಿ ಇವತ್ತೇ ನಾನು ಸತ್ತು ಹೋದರೆ? ಅದಿಲ್ಲ, ದಯವಿಟ್ಟು ಇಂಥ ಮಾತನಾಡಬೇಡ. ಒಂದು ವೇಳೆ ನೀನೇನಾದ್ರೂ ಸತ್ತು ಹೋದ್ರೆ ನಾನು ಬದುಕಿಗೆ ಬಂದಿರ ಇಲ್ಲ, ನಿಮ್ಮ ನೆನಪಲ್ಲಿ ಕೊರಗೆ ಕೊರಗೆ ಕಲ್ಲಿನ ಗೊಂಬೆಯಾಗಿ ನಿಲ್ತಿದೆ. ಇಲ್ಲ, ನಿಮ್ಮ ನೆನಪಲ್ಲಿ ವಿಷ ಸೇವಿಸಿ ಸತ್ತು ಆಗ್ತೀನಿ. ಹೌದು ಅರವಿಂದ್, ಒಂದು ಹೆಣ್ಣು ಒಬ್ಬರಿಗೆ ಮಾತ್ರ ಮನಸ್ಸು ಕೊಡಲು ಸಾಧ್ಯ. ಅದು ಈಗಾಗಲೇ ನಿಮಗೆ ಕೊಟ್ಟದಾಗಿದೆ. ಒಂದು ವೇಳೆ ನಿಮ್ಮಿಂದ ದೂರ ಆಗುವುದಂದ್ರೆ ನೀರಿನಲ್ಲಿ ಹೊರಬಿದ್ದ ಮೀನಿನಂತೆ ಚಡಪಡಿಸುತ್ತದೆ ನನ್ನ ಮನ. ನಾನು ಅಷ್ಟೇ ಅಂಬಿಕಾ, ನನ್ನ ಹೃದಯದ ಪ್ರಾಣವೇ ನೀನಾಗಿರುವಾಗ ನೀನಿರದೆ ನಾನು ಬದುಕಲು ಸಾಧ್ಯ ಇಲ್ಲ. ನಮ್ಮ ಪ್ರೇಮವೇನಾದ ಪ್ರಳಯವಾಗಲಿ ನಾನು ಬದುಕಲು ಅಂತ ನನಗೆ ಚೆನ್ನಾಗಿ ಗೊತ್ತು. ಇದೆಲ್ಲವನ್ನು ಬಲ್ಲ ಭಗವಂತ ನಮ್ಮ ಪ್ರೀತಿಯನ್ನು ಸಂಗಮಗೊಳಿಸಲು ಮದುವೆಯನ್ನು ಮುಂದೂಡಲಿಲ್ಲ. ನಮ್ಮ ಮನದಾಸೆಯಂತೆ ಎಲ್ಲವೂ ನಡೆದು ಹೋಗ್ತಾ ಇದೆ, ಅಷ್ಟೇ ಸಾಕು. ನೋಡಿ, ಬಸ್ಗೆ ಟೈಮ್ ಆಯ್ತು, ನಾನು ಹೇಗೆ ಹೋಗಬೇಕು. ಹಾ, ನಾನು ಬರ್ತೀನಿ. ಒಂದು ನಿಮಿಷ, ನಮ್ಮಿಬ್ಬರ ಮದುವೆಗೆ ಯಾರ್ಯಾರು ಬರ್ತಾರೆ? ನಾನಂದ್ರು ಬರ್ಬೇಕಲ್ಲ ಅಂಬಿಕಾ. ಹ್ಞೂ, ಮತ್ತೆ ನೀವು ಬರ್ಲೇಬೇಕು. ನೀವಿಲ್ದೆ ನಾನೊಬ್ಬರೇ ಮದುವೆ ಆಗ್ಬೇಕಾ? ಹೌದಲ್ರಿ? ನೋಡು ಅಂಬಿಕಾ, ನಮ್ಮ ಮದುವೆಗೆ ನಮ್ಮ ಸ್ನೇಹಿತರು, ಬಂಧು ಬಳಗ ಮತ್ತೆ ಅಪ್ಪ ಅಮ್ಮ ಎಲ್ಲರೂ ಸೇರಿ ನೇರವಾಗಿ ನಿಮ್ಮೂರ ಮುಂದಗಡೆ ಇರುವ ಶ್ರೀ ವೀರಭದ್ರೇಶ್ವರ ಗುಡಿಗೆ ಬಂದ್ಬಿಡ್ತೀವಿ. ಮದುವೆ ಮುಗಿದ ತಕ್ಷಣ ನಿನ್ನನ್ನು ಮಧುಚಂದ್ರಕ್ಕೆ ಕರೆದುಕೊಂಡು ಹೋಗಬೇಕೆಂಬ ಆಸೆ ನನಗಿದೆ. ಮಧುಚಂದ್ರಕ್ಕೆ ಹೋಗುವ ಸ್ಥಳ ಯಾವುದು? ಗೋವಾ ಅಥವಾ ಊಟಿ ಅಂತ ನಿರ್ಧಾರ ಮಾಡ್ತೀನಿ. ಏಕೆಂದರೆ ಬಯಲು ಸೀಮೆಯೇ ನಿಸರ್ಗದವ. ರಾಶಿಯ ಸೊಬಗು, ಆ ಸೊಬಗಿನ ಸೌಂದರ್ಯದ ಸಿರಿಯಲ್ಲಿ ಹರಿಯುವ ನದಿಯೇ ದುರುದುರು ನಾದ. ನಾದದ ಅಲೆಗಳ ಮೇಲೆ ಹರಡುವ ಸೂರ್ಯನ ಕೆಂಬಣ್ಣ ಕಿರಣಗಳು. ಆ ಕೆಂಬಣ್ಣ ಕಿರಣಗಳಲ್ಲಿ ಹಾರಾಡುವ ಹಕ್ಕಿಗಳ ಹಾರಾಟ, ಮಧುರವಾಣಿ ಕೇಳುವ ಕೋಗಿಲೆ, ಇಂಪಾಗುರಿಯ ಚಂದ್ರರಂಗನಾಗಿರುವಂತ ಆ ಸಮಯದಲ್ಲಿ ನಾವಿಬ್ಬರು ನದಿಯ ದಂಡೆಯ ಮೇಲೆ ಹತ್ತಿಕೊಂಡು ನಿಲ್ಲುವ ಭಾವಚಿತ್ರ ನಿಜಕ್ಕೂ ಪ್ರೇಮದ ಸಂಕೇತವಾಗಿ ಕಾಣುವುದು. ಅಂತೆಯೇ ನನ್ನ ಮನಸ್ಸನ್ನು ಗೆದ್ದ ಮಹಾ ಧೀರದ ನೀವು ಅಲ್ಲವೇ? ಹೋಗ್ತೀನಿ ಅಂತ ಹೇಳಬಾರದತ್ತಿನ, ಹೋಗಿ ಬರ್ತೇನೆ ಅಂತ ಹೇಳ್ಬೇಕು. ಎಷ್ಟು ಹೇಳುವುದಕ್ಕಾಗಿ ನನ್ನನ್ನು ಇಲ್ಲಿವರೆಗೂ ಮಾಡಿದ. ಮತ್ತೇನ್ ಕೊಡ್ಬೇಕು ನಿಮಗೆ? ಯಾವ ಕಾಣಿಕೆ ಕೊಟ್ಟು ಹೋಗಬಾರತ್ತಿನ, ನೀನು ಬರೋವರೆಗೂ ಸಮಾಧಾನಾಗಿರುವಂತೆ ನೀನು ಕೊಟ್ಟು ಹೋಗಬಾರದೆ. ಹಾಗಾದ್ರೆ ಕೈ ಮುಚ್ಕೊಳ್ಳಿ. ಬೇಗ ಕೊಡು ಅಂಬಿಕಾ. ಇಲ್ಲಿ ಬೆಳಗಿನ ಬರ್ತಾರೆ ಮಲ್ಲೇಶಪ್ಪ ಮತ್ತು ಶಂಕಪ್ಪ ಮಾಸ್ತರ ಅಡ್ಕೆಲಿಕ್ಕಂತ ಈ ಕಡೆ ಬರೋಗ್ತಾರೆ. ಮತ್ತವರಿಗೆ ಕಣ್ಣಿಗಾರು ಬೀಳ್ಬೋದು. ಪ್ರೇಮವೇ ಪ್ರೀತಿಯ ರಾಗವೇ
ಹೃದಯದ ಭಾವನವು ಈಗ ಬಂದವೇ ನನ್ನಂತರಾಳವನ್ನು ಹಾಡಿದ ಹಂಸವೇ Ni